ಜೈ ಹಿಂದ್. ನೋಡ್ರಿ, ಒಂದು ಹೊಸ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಇವಾಗ ಆಫ್ಕಾಟ್ ಎಂಟ್ರಿ ಆಫೀಸರ್ ಲೆವೆಲ್ಗೆ. ಸೊ ಏನೇನು ಎಲಿಜಿಬಲ್, ಎಷ್ಟು ಹೈಟ್ ಇರಬೇಕು, ಏನಿರಬೇಕು ಎಲ್ಲನ್ನ ನಿಮ್ಗೆ ಹೇಳ್ಬಿಡ್ತೇನೆ. ಸೊ ಒಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಡ್ರಿ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಅನ್ನೋದು, ಎಕ್ಸಾಮ್ ಹೆಂಗಿರುತ್ತೆ, ಸೊ ಪ್ರೊಸೆಸ್ ಏನಿರುತ್ತೆ, ಎವ್ರಿಥಿಂಗ್ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಯಾರು ಹಾಕ್ಬೋದು ಅಂತಂದ ಹೇಳಿದ್ರೆ ಮೇಲ್ ಅಂಡ್ ಫೀಮೇಲ್ ಎಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ಆಫ್ಕಾಟ್ ಎಕ್ಸಾಮ್ ಹಾಕ್ಬೋದು, ಮೇಲ್ ಅಂಡ್ ಫೀಮೇಲ್. ಸೊ ಹುಡುಗರು ಹಾಕ್ಬೋದು, ಹುಡುಗಿರು ಹಾಕ್ಬೋದು. ಆಮೇಲೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ರಿಜಿಸ್ಟ್ರೇಷನ್. ಸೊ ಯಾವಾಗ ಅಂತಂದ್ ಹೇಳಿದ್ರೆ 2 ಜೂನ್, ಈಗ ಏನ್ ಬರಾಯ್ತಲ್ಲ, ನೆಕ್ಸ್ಟ್ ಬರಾಯ್ತಲ್ಲ. ಸೊ 2 ಜೂನ್ ಇಂದ ಹಿಡ್ಕೊಂಡು ಏನಂತಂದ್ ಹೇಳಿದ್ರೆ 1 ತಿಂಗಳವರೆಗೂ ಐತೆ, 1 ಜುಲೈವರೆಗೂ. ಸೊ 1 ತಿಂಗಳ ಒಳಗಡೆ ನೀವು ಯಾವಾಗ ಬೇಕಾದಾಗ ಅಪ್ಲಿಕೇಶನ್ ಹಾಕ್ಬೋದು. ಸೊ ಲಗುಟ್ ಹಾಕ್ಬೇಕು, ಯಾಕಂತಂದ್ ಹೇಳಿದ್ರೆ ಸರ್ ನಮ್ಗೆ ಎಕ್ಸಾಮ್ ಸೆಂಟರ್ ಸಮೀಪ ಇರೋದು ಸಿಗ್ಬೇಕಂತಂದ್ ಹೇಳಿದ್ರೆ ನಾವು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತಿವಿ ಅಷ್ಟು ಸಮೀಪ ಇರೋದು ನಮ್ಗೆ ಎಕ್ಸಾಮ್ ಸೆಂಟರ್ ಸಿಗುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಮತ್ತೆ ಬೆಂಗಳೂರು ಆ ಕಡೆ ಈ ಕಡೆ ಬೀಳ್ತಾವ. ಕ್ಲಿಯರ್. ಸೊ ಎಷ್ಟು ಬೇಗ ಆಗತ್ತಾ ಅಷ್ಟು ಬೇಗ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ರಿ. ಸರ್ ಇನ್ನೇನ ಎಲಿಜಿಬಿಲಿಟಿ ಕೇಳಿಸ್ಕೊಡ್ರಿ ಕರೆಕ್ಟ್ ಆಗಿ. ಸೊ ಅದ್ರಲ್ಲಿ ಒಂದೇನಂದ್ರ, ಫಸ್ಟ್ ಒನ್ ಫ್ಲೈಯಿಂಗ್ ಬ್ರಾಂಚ್ ಅಂತಂದ್ ಹೇಳ್ತೀವಿ. ಫ್ಲೈಯಿಂಗ್ ಬ್ರಾಂಚ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು 50%, ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಮಿನಿಮಮ್ ಏನಪ್ಪಾ ಅಂತಂದ್ ಹೇಳಿ 50% ಆಗಿರ್ಬೇಕು. 10+2 ಅಂದ್ರೆ PUC ಒಳಗಡೆ 50% ಆದವ್ರು ಎಲ್ರು ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಅಂದ್ರೆ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಮಾಡಿರ್ಬೇಕಂತಂದ್ ಹೇಳಿದ್ರೆ ಸೈನ್ಸ್ ಫ್ಲೈಯಿಂಗ್ ಬ್ರಾಂಚ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ಮಾಡಿರ್ಬೇಕು. ಅದ್ರ ಜೊತೆಗೆ 3 ಇಯರ್ಸ್ ಡಿಗ್ರಿ ಮುಗಿಸಿರ್ಬೇಕು ನೀವು ಯಾವ್ದಾದ್ರು. ಸೊ 3 ಇಯರ್ಸ್ ಡಿಗ್ರಿ ಅಥವಾ 4 ಇಯರ್ಸ್ ಡಿಗ್ರಿ. ಅಂದ್ರೆ ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ಮಾಡಿ ಯಾವ್ದಾದ್ರು ಡಿಗ್ರಿ ಮುಗಿಸಿರ್ಬೇಕು. ಅಂದ್ರೆ ನೀವು BSc ಮಾಡಿರ್ಬೋದು, ಅಥವಾ ಸೈನ್ಸ್ ಮಾಡಿ BA ಮಾಡಿರ್ಬೋದು, ಸೈನ್ಸ್ ಮಾಡಿ BCom ಮಾಡಿರ್ಬೋದು, ನೀವು BBA ಮಾಡಿರ್ಬೋದು, ಇನ್ನು ಏನೇನು ಬರ್ತಾವಲ್ಲ ಅವೆಲ್ಲ. ಸೊ ಇವನ್ ಇಂಜಿನಿಯರಿಂಗು, ಮೆಡಿಕಲ್ ಯಾವ ಬೇಕಾದಿರ್ಲಿ ಏನಂತಂದ್ ಹೇಳಿದ್ರೆ ನೀವು ಸೈನ್ಸ್ ಮಾಡಿ ಯಾವ್ದಾದ್ರು ಡಿಗ್ರಿ ಮುಗಿಸಿದ್ರ ನೀವೆಲ್ಲ ಏನಪ್ಪಾ ಅಂತಂದ್ ಹೇಳಿ ಫ್ಲೈಯಿಂಗ್ ಬ್ರಾಂಚ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಅಂತಂದ್ ಹೇಳಿ. ಗ್ರೌಂಡ್ ಡ್ಯೂಟಿ ಒಳಗಡೆ ಟೆಕ್ನಿಕಲ್. ಸೊ ಇದ್ರಲ್ಲಿ ನೀವು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿರ್ಬೋದು, ಅಥವಾ ಮಿನಿಮಮ್ 60% PUC ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 60% ಆಗಿರ್ಬೇಕು. ಅದಾದ ನಂತರ ನೆಕ್ಸ್ಟ್ ನೀವು ಯಾವ್ದಾದ್ರು 4 ಇಯರ್ ಡಿಗ್ರಿ ಮುಗಿಸಿರ್ಬೇಕು ಇಂಜಿನಿಯರಿಂಗ್ ಅಥವಾ ಇದ್ರೊಳಗಡೆ. BE ಅಥವಾ BTech ದವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಿ. ಒಂದ್ ಅಪ್ಲಿಕೇಶನ್ ಹಾಕೋದಷ್ಟ, ಒಂದ್ ಅಪ್ಲಿಕೇಶನ್ ಹಾಕೋದ ಅದ್ರೊಳಗಡೆ ಏನ್ ಕೇಳ್ತಾರ ಅವರು. ಸೊ ನೀವು ಎಲಿಜಿಬಲ್ ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ಗ ಪ್ರಿಯಾರಿಟಿ ಕೊಡ್ತಾರ. ಫ್ಲೈಯಿಂಗ್ ಬ್ರಾಂಚ್ಗೆ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಟೆಕ್ನಿಕಲ್ ಹಾಕ್ರಿ, ಥರ್ಡ್ ಏನಂತಂದ್ ಹೇಳಿದ್ರೆ ನಾನ್ ಟೆಕ್ನಿಕಲ್ ಹಾಕ್ರಿ. ಸರ್ ಇವಾಗ ನಾವು ಇಂಜಿನಿಯರಿಂಗ್ ಮುಗುದಿಲ್ರಿ, ನಾವು BA ಮುಗಿಸ್ಕೊಂಡೇವ್ರಿ ಸೈನ್ಸ್ ಮಾಡಿ, ನಿಮ್ಗೆ ಏನಂತಂದ್ ಹೇಳಿದ್ರೆ ಟೆಕ್ನಿಕಲ್ ಬರಂಗಿಲ್ಲ. ಇವೆರಡು ಏನಂತಂದ್ ಹೇಳಿದ್ರೆ ಆಪ್ಷನ್ ಇರ್ತಾವ ಚೂಸ್ ಮಾಡಕ್. ಸೊ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಇದನ್ನ ನೋಡ್ಕೋಬೇಕು. ಅದಾದ ನಂತರ ಸರ್ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ರೀ. ಸೊ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ 60% ನಿಮ್ದು ಗ್ರಾಜುಯೇಷನ್ ಆಗಿರ್ಬೇಕು. 60% ಏನಪ್ಪಾ ಅಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ಆಗಿರ್ಬೇಕು. ಅದಾದ ನಂತರ ಗ್ರಾಜುಯೇಷನ್ ಆಗಿರ್ಬೇಕು. ಸೊ BA, BSc, BCom, BBA, BCA, BMS, MBA, MCA, MCom, MA, MSc ಯಾವ ಬೇಕಾದೇನಂತಂದ್ ಹೇಳಿದ್ರೆ ಡಿಗ್ರಿ ಆಗಿರ್ಬೇಕು. ನಿಮ್ಗೆ ಏನಂತಂದ್ ಹೇಳಿದ್ರೆ ನೀವೆಲ್ಲರೂ ಎಲಿಜಿಬಲ್ ಇರ್ತೀರಿ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚ್ಗೆ. ಸೊ ಎಲ್ರು ಅಪ್ಲಿಕೇಶನ್ ಹಾಕ್ಬೋದಲ್ಲ, ಯಾರ್ಯಾರಿ ಡಿಗ್ರಿ ಯಾರು ಮುಗಿಸಿರಿ ಎಲ್ರು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ನೀವು. ಬಟ್ ಅದ್ರ ಸೈನ್ಸ್ ಮುಗಿಸಿದ್ರಿ ಅಂತಂದ್ ಹೇಳಿದ್ರೆ ನೀವೇನಂತಂದ್ ಹೇಳಿದ್ರೆ ಫ್ಲೈಯಿಂಗ್ ಬ್ರಾಂಚು, ಅದಾದ ನಂತರ ಇನ್ನೊಂದ್ ಯಾವ್ದು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್, ಎರಡಕ್ಕೂ ಅದ್ರ ಜೊತೆಗೆ ಇದು ಅಂದ್ರೆ ಮೂರಕ್ಕೂ ಎಲಿಜಿಬಲ್ ಇರ್ತೀರಿ. ಸೊ ಇಲ್ರಿ ಸರ ನಾವು ಏನಪ್ಪಾ ಅಂತಂದ್ ಹೇಳಿ BA ಮಾಡಿದೇವ್ರಿ, BSc ಅಂದ್ರೆ BA ಮಾಡಿದೀವಿ, BCom ಮಾಡಿದೀವಿ ಅಂತಂದ್ ಹೇಳಿದ್ರಿ ಅಂತಂದ್ ಹೇಳಿ ನೀವು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಫೀಸರ್ಸ್ ಆಗಿ ಎಂಟ್ರಿ ಆಗ್ಬೋದು. ಕ್ಲಿಯರ್ ಪಾಯಿಂಟ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಸರ್, ಮಲ್ಟಿಪಲ್ MCQ ಕ್ವಶನ್ಸ್ ಇರ್ತಾವ. ಟೋಟಲ್ ಆಗಿ 2 ಅವರ್ ಇರುತ್ತೆ ನಿಮ್ಗೆ. ಎಕ್ಸಾಮ್ ಟೈಮಿಂಗ್ ಎಷ್ಟಿರುತ್ತೆ ಅಂದ್ರೆ 2 ಅವರ್ ಇರುತ್ತೆ. 100 ಕ್ವಶನ್ಸ್ ಇರ್ತಾವ. ಎಷ್ಟಿರ್ತಾವ? 100 ಕ್ವಶನ್. ಮ್ಯಾಕ್ಸಿಮಮ್ ಏನಂತಂದ್ರೆ 300 ಮಾರ್ಕ್ಸ್ ಅಂತಂದ್ ಇರ್ತೈತಿ. ಅದಾದ ನಂತರ ಇನ್ನೊಂದು EKT ಟೆಸ್ಟ್ ಅಂತಂದ್ ಹೇಳಿ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಎಕ್ಸಾಮ್ ಕ್ಲಾಸ್ ಮಾಡುವಾಗ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ವರ್ಬಲ್ ಇರ್ತೈತಿ, ನ್ಯೂಮರಿಕಲ್, ರೀಸನಿಂಗು, GK ಕ್ವಶನ್ಸ್ಗಳು, ಅದಾದ ನಂತರ ಆಪ್ಟಿಟ್ಯೂಡ್. ಸೊ ಇರ್ತಾವ. ಒಂದ್ ಕ್ವಶನ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಮಾರ್ಕ್ಸ್. ಒಂದ್ ಕ್ವಶನ್ಗೆ 3 ಮಾರ್ಕ್ಸ್. ನೆಗೆಟಿವ್ ಇಷ್ಟ ಇರುತ್ತಪ್ಪ ಅಂತಂದ್ ಹೇಳಿದ್ರೆ 1 ಮಾರ್ಕ್. ಸೊ ರಾಂಗ್ ಆಯ್ತು 1 ಮಾರ್ಕ್ಸ್ ಹೋಗುತ್ತಾ, ಕರೆಕ್ಟ್ ಆದ್ರೆ 3 ಮಾರ್ಕ್ಸ್ ಬರುತ್ತೆ. ಇದು ಎಕ್ಸಾಮ್ ಪ್ಯಾಟರ್ನ್. ಸೊ ನಾನು ನಿಮ್ಗೆ ಹೇಳಿದೆ ಟೋಟಲ್ ಆಗಿ ಎಷ್ಟು 3 ಎಂಟ್ರಿ: ಫ್ಲೈಯಿಂಗ್, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂತಂದ್ ಹೇಳಿ. ಅದಾದ ನಂತರ NCC ಅವರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ನೀವು ಹಾಕ್ಬಹುದು ಫ್ಲೈಯಿಂಗ್ ಬ್ರಾಂಚ್ಗೆ. ಸೊ ಇದೇನಂತಂದ್ ಹೇಳಿದ್ರೆ ನಿಮ್ಗೆ ಆಫ್ಕಾಟ್ಗೆ ಸೊ ಯಾರ್ಯಾರು ಏನೇನ್ ಹಾಕ್ಬೋದು ಅಂತಂದ್ ಹೇಳಿ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಏಜ್ ಬರುತ್ತೆ. ಸೊ ನೀವು 20 ರಿಂದ 26 ವಯಸ್ಸವರೆಗೂ ಏನಂತಂದ್ ಹೇಳಿದ್ರೆ ನೀವು ಈ ಅಪ್ಲಿಕೇಶನ್ ಹಾಕಕ್ಕ ಎಲಿಜಿಬಲ್ ಅದರಿ.
ಸೊ ಏನ್ ಮಾಡ್ಬೇಕು ಸರ್, ಆಫ್ಕಾಟ್ ಅಂತಂದ್ ಹೇಳಿ ಸರ್ಚ್ ಮಾಡ್ರಿ, ಅಥವಾ ಏರ್ ಫೋರ್ಸ್ ಅಂತಂದ್ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ಏರ್ ಫೋರ್ಸ್ ವೆಬ್ಸೈಟ್ ಹೋಗಿ ಏನಂತಂದ್ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡೇನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಇದೇನಂತಂದ್ ಹೇಳಿದ್ರೆ ನಿಮ್ಗ ಸೊ ಯಾವಾಗಿಂದ ಕರೆದಿದ್ದಾನೆ, ಜೂನ್ 2ನೇ ತಾರೀಕಿಂದ. ಜೂನ್ 2ರಿಂದ ಹಿಡ್ಕೊಂಡು ಜುಲೈ ಏನಂತಂದ್ ಹೇಳಿದ್ರೆ 1ರವರೆಗೂ ಅಪ್ಲಿಕೇಶನ್ ಓಪನ್ ಇರ್ತಾವ. ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಒಂದು ಬೆಸ್ಟ್ ಅಪಾರ್ಚುನಿಟಿ. ಇವಾಗ ನೋಡಿದ್ರಿ ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಹಣೆ ಬರ ಏನಾಗೈತೆ ಅಂತಂದ್ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ತಾವ, ಸೊ ಚಂದ ಇರ್ತಾವ, ಆರಾಮಾಗಿ ಪಾಸ್ ಆಗ್ಬೋದು. ಸೊ ಪ್ರೊಸೆಸ್ ಹೆಂಗಿರತ್ತಪ್ಪ ಅಂತಂದ್ ಹೇಳಿದ್ರೆ ಫಸ್ಟ್ಗೆ ನಿಮ್ಗ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತಂದ್ ಹೇಳಿದ್ರೆ ನಿಮ್ಗೆ AFSB, ಸೊ ಏರ್ ಫೋರ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ AFSB ಇಂಟರ್ವ್ಯೂ ಇರುತ್ತೆ, ಅಂದ್ರೆ SSB ಇಂಟರ್ವ್ಯೂ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೆಡಿಕಲ್ ಇರುತ್ತೆ, ಆಮೇಲೆ ಆಫರ್ ಲೆಟರ್, ಮೆರಿಟ್ ಆಫರ್ ಲೆಟರ್ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪ್ರೊಸೆಸ್ ಇರ್ತೈತಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಮ್ಯಾಕ್ಸಿಮಮ್ ಏನಂತಂದ್ ಹೇಳಿದ್ರೆ SSB ಇಂಟರ್ವ್ಯೂ ಬ್ಯಾಂಗ್ಳೂರು ಅಥವಾ ಮೈಸೂರು ಬರ್ತೈತೆ, ಬ್ಯಾಂಗ್ಳೂರು ಮೈಸೂರು. ಸೊ ಏರ್ ಫೋರ್ಸ್ ಅಂತ ಬಂತು ಅಂತಂದ್ ಹೇಳಿದ್ರೆ ಜಾಸ್ತಿ ಬ್ಯಾಂಗ್ಳೂರು ಮತ್ತು ಮೈಸೂರು ಹಾಕ್ತಾರೆ. ಎಲ್ಲ ನಮ್ ಕರ್ನಾಟಕದಾಗ ಐತೆ, ಸೊ ಬೇರೆ ಕಡೆ ಇಲ್ಲಿ ಹೋಗೋದಿರಂಗಿಲ್ಲ. ಸೊ ಬೆಟರ್ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿ ಸೊ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ರಿ. ನಿಮ್ದು ಎಕ್ಸಾಮ್ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಅಕ್ಟೋಬರ್ದಾಗ ಇರುತ್ತೆ, ಅಕ್ಟೋಬರಲ್ಲಿ ಎಕ್ಸಾಮ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ನೋಟಿಫಿಕೇಶನ್ ಬಂತಂದ್ರೆ ಸಿಗೋಣ. ಎಲ್ರಿಗೂ ಶೇರ್ ಮಾಡ್ರಿ. ಜೈ ಹಿಂದ್.